ಎಲ್ಲ ವಿಚಾರದಲ್ಲೂ ರಾಜಕೀಯ ಮಾಡೋದು ಬಿಡಬೇಕು. ಯಾರು ಬಿಡಬೇಕು? ನೀವು ರಾಜಕೀಯನೇ ಮಾಡೋದು, ಅವರು ರಾಜಕೀಯನೇ ಮಾಡೋದು. ಸಾವಿನಲ್ಲಿ ಭಾಷಣ ಮಾಡೋದು ಬಿಡಬೇಕು ಅಂತ ಯುವ ಕಾಂಗ್ರೆಸ್ನ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ BV ಶ್ರೀನಿವಾಸ್, ವಿಜಯೇಂದ್ರ, ಅಶೋಕ್, ಕುಮಾರಸ್ವಾಮಿ ಎಲ್ಲ ಗಜನಿ ಇದ್ದಂಗೆ ಮಾತಾಡಿದ 1 ಗಂಟೆಗೆ ಎಲ್ಲ ಮರೆತು ಬಿಡ್ತಾರೆ. ಮೊದಲು ಮೋದಿ ಮತ್ತು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು, ತಡ ಆಗೋವರೆಗೆ ಬೇರೆ ರೀತಿ ಸೃಷ್ಟಿಸೋದು ಬೇಡ ಅಂತೆಲ್ಲ ಒಂದಷ್ಟು ಮಾತುಗಳನ್ನಾಡಿದ್ದಾರೆ BV ಶ್ರೀನಿವಾಸ್. ಸಹಜವಾಗಿ ಎಕ್ಸ್ಪೆಕ್ಟೆಡ್. ಈಗ BV ಶ್ರೀನಿವಾಸ್ ಏನಾದರೂ ತನ್ನದೇ ಪಕ್ಷದ ವಿರುದ್ಧ ಮಾತನಾಡಿದ್ದಿದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ, ಸಮರ್ಥನೆ ಸಹಜ. ಸ್ವಾಮಿಯವರು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರೆಸ್ ಮೀಟ್ ಮಾಡ್ತಾವ್ರೆ. BJP ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಕುಮಾರಸ್ವಾಮಿ, ಇವರು 3 ಜನ ಗಜನಿ ಅಂದರೆ ಗೊತ್ತಾ? ಮರ್ತೋಗ್ಬಿಡ್ತಾರೆ. ಹೇಳಿದ್ದನ್ನು 1 ಅವರ್ 2 ಅವರ್ಗೆ ಮರ್ತೋಗ್ಬಿಡ್ತಾರೆ. ಯಾಕೆ ಅಂದರೆ ಇಲ್ಲಿ ನೋಡಿ, ಇದು ಯಾರ್ದು ಟ್ವೀಟು? ಇದು JDS ಅವ್ರದ್ದು ಅಫಿಷಿಯಲ್ ಆಗಿ ಟ್ವೀಟ್ ಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಏನು ಹೇಳಿದ್ದಾರೆ, ಮಾಹಿತಿ ಅವಕಾಶ ಕೊಡ್ತಾ ಇಲ್ಲ, ತೆರೆದ ಇದರಲ್ಲಿ ಹೋಗಬೇಕು, ಇದು ಭಾಳ ವರ್ಷದ ನಂತರ ಅಭಿಮಾನಿಗಳು ಕಾಯ್ತಿದ್ದಾರೆ. ಈ ಎಲ್ಲ ಟ್ವೀಟ್ ಹಾಕೋ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಮಾತನ್ನು, ಒಂದು ಸ್ಟ್ಯಾಂಡ್ ತೋರಿಸಿದ್ರು. ಮತ್ತು ಡಬಲ್ ಸ್ಟ್ಯಾಂಡ್ ಈಗ ಏನೇನಾಗ್ತಾ ಇದೆ. ಸೊ ಇವರು ಆ ರೀತಿ ಎಲ್ಲ ರಾಜೀನಾಮೆ ಕೊಡೋಂಗಾದ್ರೆ ನರೇಂದ್ರ ಮೋದಿ ಇರೋಂಗಿಲ್ಲ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿನೇ ರಾಜೀನಾಮೆ ಕೊಡಬೇಕಲ್ಲ. ಈ ದೇಶದಲ್ಲಾಗಿರೋ ಅಂಥ ಸಹಜವಾದ ಮಾತುಗಳು ಎಲ್ಲವೂ ಕೂಡ. ಆ ಪಕ್ಷದವರು ಅವರವ್ರ ಪಕ್ಷವನ್ನು ಸಮರ್ಥಿಸ್ಕೋತಾರೆ. BJP JDS ಅವರಿಗೆ ಒಂದು ಅವಕಾಶ ಸಿಕ್ಕಿದೆ, ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಬೀಳ್ತಾ ಇದ್ದಾರೆ ಅಷ್ಟೇ.